ಇಪಿಎಫ್ ಸ್ಟಾಫ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ವಂಚನೆ ನಡೆದು ಹೋಗಿದೆ. ವಂಚನೆ ಪ್ರಕರಣದ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಕೂಡ ಬಯಲಾಗಿರುವಂಥದ್ದು. 300ಕ್ಕೂ ಹೆಚ್ಚು ಹೂಡಿಕೆದಾರರಿಂದ ಹಣ ಪಡೆದು ವಂಚನೆಯನ್ನ ಮಾಡಲಾಗ್ತಾ ಇದೆ ಅಂತ 10 ವರ್ಷಗಳಿಂದ ಎಂಪ್ಲಾಯೀಸ್ ಸೊಸೈಟಿ ಸಿಇಒ ಆಗಿರುವಂತಹ ಗೋಪಿ ಸೆಂಟ್ರಲ್ ಗವರ್ನಮೆಂಟ್ ಸೊಸೈಟಿ ಅಂತ ಹೇಳಿಬಿಟ್ಟು ನಂಬಿಸಿ ಹಣವನ್ನ ಹೂಡಿಕೆ ಮಾಡಿಸ್ಕೊಳ್ತಾ ಇರ್ತಾರೆ. ಬಂದಂತಹ ಎಲ್ಲವನ್ನೂ ಕೂಡ ತಮ್ಮ ವೈಯಕ್ತಿಕ ವ್ಯವಹಾರಕ್ಕೆ ಬಳಕೆ ಮಾಡಿಕೊಳ್ತಾ ಇರ್ತಾನೆ. ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿದ ಹೂಡಿಕೆದಾರರಿಗೆ ಶಾಕ್. 70 ಕೋಟಿ ಹಣ ಇರಬೇಕಾದಂತಹ ಅಕೌಂಟ್ನಲ್ಲಿ ಇದ್ದದ್ದು ಬರೀ 3.5 ಕೋಟಿ ಮಾತ್ರ. 66 ಕೋಟಿ ಹಣ ದುರ್ಬಳಕೆ ಮಾಡಿದ್ದಾರೆ ಆರೋಪಿಗಳು. ಕಳೆದ 10 ವರ್ಷಗಳಿಂದ ಕೂಡ ಸೊಸೈಟಿಗೆ ಬಂದಂತಹ ಹಣ ಸ್ವಂತಕ್ಕೆ ಬಳಕೆ ಮಾಡಿಕೊಂಡಿದ್ದಾನೆ ಈತ. ಇತ್ತೀಚೆಗೆ ಬಡ್ಡಿ ಕೊಡದ ಕಾರಣ ಹೂಡಿಕೆದಾರರಿಂದ ದೂರನ್ನ ಸಲ್ಲಿಕೆ ಮಾಡಲಾಗಿತ್ತು. 10 ವರ್ಷಗಳಿಂದ ಜನರ ದುಡ್ಡಿನಲ್ಲಿ ಮಜಾ ಮಾಡ್ತಾ ಇದ್ದ ಆರೋಪಿಗಳು. ಇದೀಗ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಪೊಲೀಸರಿಂದ ಮುಂದುವರೆದಿದೆ ತನಿಖೆ ಇವುಗಳಿಗಾಗಿ. ಬಡ್ಡಿ ಕೊಡದ ಕಾರಣ ಹೂಡಿಕೆದಾರರಿಂದ ದೂರನ್ನ ಸಲ್ಲಿಕೆ ಮಾಡಲಾಗಿರುತ್ತೆ. ಸೊ ಆಗ ಬಯಲಾಗಿರುವಂತಹ ವಿಚಾರ 60 ಕೋಟಿ ದೋಖಾ ಮಾಡಿದ್ದಾರೆ. ಸಿಇಒ ಗೋಪಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಆತನ ಪಟವನ್ನ. ಆತನೇ ಫ್ರಾಡ್ ಮಾಡಿರುವಂತಹ ಖದೀಮ. ಇಪಿಎಫ್ ಹೂಡಿಕೆ ಹೆಸರಲ್ಲಿ ಮಾಡಿರುವಂತಹ ಬಹುದೊಡ್ಡ ವಂಚನೆ. ಆರೋಪಿಗಳ ಮನೆ ಮೇಲೆ ದಾಳಿ ವೇಳೆ ಅಧಿಕಾರಿಗಳಿಗೆ ಶಾಕ್ ಆಗಿದೆ. ರೈಡ್ನಲ್ಲಿ ಅರ್ಧ ಕೆಜಿ ಚಿನ್ನ, 8 ಲಕ್ಸುರಿ ಕಾರು, ರಿಯಲ್ ಎಸ್ಟೇಟ್ ವ್ಯವಹಾರವನ್ನ ನಡೆಸ್ತಾ ಇದ್ದಂತಹ ಸೊಸೈಟಿ ಸಿಇಒ ಗೋಪಿ ರಾಜರಾಜೇಶ್ವರಿ ನಗರದಲ್ಲಿ 6080 ಸೈಟ್ನಲ್ಲಿ 4 ಅಂತಸ್ತಿನ ಮನೆ ಕೂಡ ಇದೆಯಂತೆ. ಒಂದಲ್ಲ ಎರಡಲ್ಲ 8 ಐಷಾರಾಮಿ ಕಾರನ್ನು ಕೂಡ ಹೊಂದಿರ್ತಾನೆ ಆರೋಪಿ. ಕನಕಪುರ ರಸ್ತೆಯಲ್ಲಿ ಫಾರ್ಮ್ ಹೌಸ್ ಸೇರಿ ಒಂದಷ್ಟು ಹೂಡಿಕೆ ಕೂಡ ಇದೆಯಂತೆ. ಯಾಮಾರಿಸಿದ ಹಣದಲ್ಲಿ ಇದನ್ನೆಲ್ಲ ಮಾಡ್ಕೊಂಡಿದ್ದಾನೆ ಸಿಇಒ ಗೋಪಿ. ನೋಡ್ತಾ ಇದ್ದೀರಾ ಆತನ ದೃಶ್ಯದಲ್ಲಿ. ಆತನೇ ಮಾಡಿರುವಂಥದ್ದು. 6080 ಸೈಟ್ ಇದೆ ರಾಜರಾಜೇಶ್ವರಿ ನಗರದಲ್ಲಿ. 8 ಐಷಾರಾಮಿ ಕಾರ್ ಇದೆಯಂತೆ. ಕನಕಪುರ ರಸ್ತೆಯಲ್ಲಿ ಒಂದು ಫಾರ್ಮ್ ಹೌಸ್ ಕೂಡ ಇದೆಯಂತೆ. ಚಿನ್ನಾಭರಣ ಕೂಡ ಹೂಡಿಕೆ ಮಾಡಿದ್ದಾನೆ ಅಲ್ಲೂ ಕೂಡ. ಅಬ್ಬಬ್ಬಾ, ಸಿಇಒಗಿಂತಲೂ ಅಧಿಕ ಆಸ್ತಿ ಗಳಿಸಿರುವ ಅಕೌಂಟೆಂಟ್ ಜಗದೀಶ್. ಸಿಇಒಗಿಂತಲೂ ಜಾಸ್ತಿ ಅಂತೆ ನೋಡಿ ಈತನಿಗೆ. ಅಕೌಂಟೆಂಟ್ಗೆ 21,000 ಸಂಬಳ ಅಷ್ಟೇ. ಜಗದೀಶ್ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ಲಕ್ಕಿ ಭಾಸ್ಕರ್ ಸಿನಿಮಾ ಮಾದರಿಯಲ್ಲಿ ಸ್ಕ್ಯಾಮ್ ಕೂಡ ಮಾಡಿರ್ತಾನೆ. ಕಮ್ಮಿ ಸಂಬಳವಿದ್ರಿಂದ ಹಣ ಮಾಡುವ ಆಸೆಗೆ ಬಿದ್ದಿರ್ತಾನೆ ಈ ಜಗದೀಶ್. ಅಕೌಂಟ್ಗಳ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿಕೊಂಡಿರ್ತಾರೆ ಪತ್ನಿ ಲಕ್ಷ್ಮಿ. 4-5 ಅಕೌಂಟ್ಗಳ ಮುಖಾಂತರ ಹಣದ ವ್ಯವಹಾರವನ್ನ ಮಾಡ್ತಾ ಇರ್ತಾರೆ. ಬೇರೆಯವರ ಹೆಸರಲ್ಲಿ ಅಕೌಂಟ್ ಮಾಡಿ ಹಣ ಬಿಡ್ತಾ ಇರ್ತಾನೆ ಆರೋಪಿ. ಹೂಡಿಕೆದಾರರ ಹಣ ಬ್ಯಾಂಕ್ ಸೇರುವ ಬದಲು ಇವರ ಕೈ ಸೇರ್ತಾ ಇತ್ತು. ಹೂಡಿಕೆದಾರರು ಪ್ರಶ್ನೆ ಮಾಡ್ತಾ ಇದ್ದಂತೆ ಕಾಲ್ಕಿತ್ತಿದ್ದಾನೆ ಆರೋಪಿ. ಅಂಜನಾಪುರ ನಿವಾಸದ ಮೇಲೆ ದಾಳಿ ಮಾಡಿದ್ದಾರೆ ಪೊಲೀಸರು. ಸದ್ಯಕ್ಕೆ ದಾಳಿ ಸಂದರ್ಭದಲ್ಲಿ ದಾಖಲಾತಿ ಮತ್ತೆ ಅರ್ಧ ಕೆಜಿ ಚಿನ್ನ ಕೂಡ ವಶಪಡಿಸಿಕೊಳ್ಳಲಾಗ್ತಾ ಇದೆ. ಲಕ್ಷ್ಮಿ ಜಗದೀಶ್ ಅಕೌಂಟೆಂಟ್. ಈಕೆ ಹತ್ರ ಈ ಸಿಇಒಗಿಂತಲೂ ಅತಿ ಹೆಚ್ಚು ಆಸ್ತಿ ಇದೆಯಂತೆ. ಈಕೆ ಹೆಸರಲ್ಲಿ ಕೋಟಿ ಆಸ್ತಿ. ಬಡ್ಡಿ ಕೊಡದೇ ಇರುವಂತಹ ಸಂದರ್ಭದಲ್ಲಿ ಹೂಡಿಕೆದಾರರಿಗೆ ಡೌಟ್ ಬಂದ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಎಲ್ಲ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಇಪಿಎಫ್ ಸ್ಟಾಫ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ವಂಚನೆ ಪ್ರಕರಣದ ವಿಚಾರವಾಗಿದೆ. ಈಗ ಪ್ರಕರಣ ಪ್ರಾಥಮಿಕ ತನಿಖೆ ಬಳಿಕ ಸಿಐಡಿ ವರ್ಗಾವಣೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಕರಣ ಪ್ರಾಥಮಿಕ ತನಿಖೆಯನ್ನ ಮುಗಿಸಿ ಸಿಐಡಿಗೆ ವರ್ಗಾವಣೆ ಮಾಡಲಾಗುತ್ತೆ. 2 ದಿನದಲ್ಲಿ ಪ್ರಕರಣ ಸಿಐಡಿಗೆ ವರ್ಗಾವಣೆ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. 70 ಕೋಟಿ ವಂಚನೆ ಆರೋಪದ ಹಿನ್ನೆಲೆ ಸಿಐಡಿಗೆ ವರ್ಗಾವಣೆಗೆ ನಿರ್ಧಾರ ಮಾಡಲಾಗ್ತಾ ಇದೆ. ಬರೋಬ್ಬರಿ 70 ಕೋಟಿ ವಂಚನೆ ಮಾಡಿರುವಂಥದ್ದು. ಸದ್ಯ ಪ್ರಕರಣದ ತನಿಖೆ ನಡೆಸ್ತಾ ಇರುವ ಕಬ್ಬನ್ ಪಾರ್ಕ್ ಪೊಲೀಸರು ಕೇಂದ್ರ ವಿಭಾಗ ಡಿಸಿಪಿ ಅಕ್ಷಯ್ ಎಂ ಹಾಕೆ ಮೇಲ್ವಿಚಾರಣೆಯಲ್ಲಿ ತನಿಖೆ ನಡೀತಾ ಇದೆ. ಸದ್ಯಕ್ಕೆ ಪ್ರಕರಣದಲ್ಲಿ 2 ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು. ವರ್ಗಾವಣೆಯ ನಂತರ ಪ್ರಕರಣದ ಸಂಪೂರ್ಣ ತನಿಖೆಯನ್ನ ನಡೆಸಲಿದ್ದಾರೆ ಸಿಐಡಿ. 2 ದಿನ ಆದ ನಂತರ ಸಿಐಡಿಗೆ ವಹಿಸಬೇಕು ಅನ್ನುವಂತಹ ಡಿಸಿಷನ್ ಕೂಡ ಈಗ ಆಲ್ರೆಡಿ ತೆಗೆದುಕೊಳ್ಳಲಾಗಿದೆ. ಬಿಕಾಸ್ 70 ಕೋಟಿ ವಂಚನೆ ಪ್ರಕರಣ ಆಗಿರೋದ್ರಿಂದ ಸೆಂಟ್ರಲ್ ಗವರ್ನಮೆಂಟ್ ಸೊಸೈಟಿ ಅಂತ ಹೇಳ್ಬಿಟ್ಟು ನಂಬಿಸಿ ಹಣವನ್ನ ಹೂಡಿಕೆ ಮಾಡಿಸ್ಕೊಂಡಿರ್ತಾರೆ. ಬಂದ ಹಣವನ್ನೆಲ್ಲ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿರ್ತಾರೆ. ಹೂಡಿಕೆದಾರರಿಗೆ ಶಾಕ್. ಅದರಲ್ಲಿ ಇರೋದೇ ಇಲ್ಲ ಬಡ್ಡಿ ಹಣಗಳು. ಇನ್ನು 66 ಕೋಟಿ ಹಣ ದುರ್ಬಳಕೆ ಮಾಡಿದ್ದಾರೆ ಆರೋಪಿಗಳು. 10 ವರ್ಷಗಳಿಂದ ಜನರ ದುಡ್ಡಿನಲ್ಲಿ ಮಜಾ ಮಾಡ್ತಾ ಇರುವಂತಹ ಆರೋಪಿಗಳು.
ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಬರೋಬ್ಬರಿ 70 ಕೋಟಿ ವಂಚನೆ ಮಾಡಲಾಗಿದೆ. ಅಲ್ಲ, ಇದನ್ನ ಜನಗಳು ಹೇಗೆ ನಂಬ್ತಾರೆ ಅಂತ ಹೇಳ್ಬಿಟ್ಟು, ಯಾವ ಆಧಾರದ ಮೇಲೆ ಅವರು ಹೂಡಿಕೆಯನ್ನ ಮಾಡಿದ್ರು, ಹಾಗೆ ಹೇಗೆ ಬೆಳಕಿಗೆ ಬಂತು ಈ ಪ್ರಕರಣ, ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಅಭಿಷೇಕ್, ಹಾಗೆ ಸಿಐಡಿಗೂ ಕೂಡ ವಹಿಸಬೇಕು ಅಂತ ಹೇಳಲಾಗ್ತಾ ಇದೆ 2 ದಿನದಲ್ಲಿ. ಈಗಾಗಲೇ ಏನು ಅಷ್ಟು ಜನ ಕಂಪ್ಲೇಂಟ್ಸ್ ಗಳೇನಿದೆ, ಪದೇ ಪದೇ ಕಂಪ್ಲೇಂಟ್ ಗಳು ಬರ್ತಾ ಇರುವಂತಹ ಒಂದು ಕಾರಣದಿಂದಾಗಿ ಇದರ ಮೂಲವನ್ನ ಹುಡುಕುವಂತಹ ಒಂದು ಕೆಲಸಗಳನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಮಾಡ್ತಾರೆ. ನಂತರ ತಿಳಿದು ಬಂದಿರುವಂತದ್ದು ಬೃಹತ್ ವಂಚನೆ ಪ್ರಕರಣ ಹೊರಗಡೆ ಬಂದಿದೆ. ಅಂದ್ರೆ 70 ಕೋಟಿಯವರೆಗೂ ವಂಚನೆ ಮಾಡಿರೋದು ಬೆಳಕಿಗೆ ಬಂದಿದೆ. ಎಲ್ಲವೂ ಕೂಡ ತನ್ನ ಸ್ವತಃ ಬಳಕೆಗೆ ತೆಗೆದುಕೊಂಡಿರುವಂತದ್ದು. 21,000 ಸಂಬಳ ಇದ್ರೂ ಕೂಡ ಕೋಟ್ಯಾಂತರ ಮೌಲ್ಯದ ಆಸ್ತಿಯನ್ನ ಈ ಜಗದೀಶ್ ಅನ್ನುವಂತಹ ವ್ಯಕ್ತಿ ಮಾಡಿದ್ದ. ಆತನಿಗಾಗಿ ಈಗಾಗಲೇ ಪೊಲೀಸರು ಕೂಡ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಆಕೆಯ ಅಕೌಂಟ್ ಅನ್ನ ಜಗದೀಶ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತನ ಅಕೌಂಟ್ ಅನ್ನ ಪತ್ನಿ ಲಕ್ಷ್ಮಿ ಮುಖಾಂತರ ಹ್ಯಾಂಡಲ್ ಮಾಡ್ತಾ ಇದೆ. ಅಂದ್ರೆ ಎಲ್ಲ ಅಮೌಂಟ್ಗಳು ಆಕೆಯ ಅಕೌಂಟ್ಗೆ ಬರುವಂತಹ ರೀತಿಯಲ್ಲಿ ಮತ್ತೆ ಎಷ್ಟೆಷ್ಟು ಬಂದಿದೆ, ಎಷ್ಟು ಹಣ ಹೂಡಿಕೆಯಾಗಿದೆ ಎಲ್ಲವನ್ನೂ ಕೂಡ ತಿಳಿದುಕೊಳ್ತಾ ಇರುವಂತದ್ದು. ಮತ್ತು ಐಷಾರಾಮಿ ಕಾರು, ಮನೆ, ಫಾರ್ಮ್ ಹೌಸ್, ಹೀಗೆ ರೆಸಾರ್ಟ್ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಆಸ್ತಿಗಳನ್ನ ಖರೀದಿ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿರುವಂತದ್ದು. ಹೀಗಾಗಿ ಸದ್ಯ ಮಂಗಳವಾರ ಅಂಜನಾಪುರದ ನಿವಾಸದ ಮೇಲೆ ಕೂಡ ದಾಳಿ ಮಾಡಿದ್ರು ನಿನ್ನೆ. ಈಗ ಸದ್ಯದ ಮಟ್ಟಿಗೆ ಆ ದಾಳಿ ವೇಳೆ 1/2 kg ಚಿನ್ನಾಭರಣ ಪತ್ತೆಯಾಗಿರುವಂತದ್ದು. ಈಗ ಜಗದೀಶ್ ಪತ್ನಿ ಲಕ್ಷ್ಮಿಯನ್ನು ಕೂಡ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಜಗದೀಶ್ ಈಗ ತಲೆಮರೆಸ್ಕೊಂಡಿದ್ದಾನೆ. ಆತ ಎಲ್ಲಿದ್ದಾನೆ ಅನ್ನುವಂತಹ ಒಂದು ವಿಚಾರವಾಗಿ ಮೊಬೈಲ್ ಗಳನ್ನ ಸಿಡಿಆರ್ ತೆಗೆಸುವಂತಹ ಮುಖಾಂತರ, ಟ್ರ್ಯಾಕ್ ಗಳನ್ನ ಹಾಕುವಂತಹ ಮುಖಾಂತರ ಆತನ ಹುಡುಕಾಟ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ನಂತರ 2 ದಿನಗಳಲ್ಲಿ ಸಿಐಡಿಗೆ ಈ ಒಂದು ಕೇಸ್ ಹೋಗ್ಲಿದೆ. ಅಂದ್ರೆ ಬೃಹತ್ ವಂಚನೆ ಪ್ರಕರಣ ಆಗಿರುವಂತಹ ಕಾರಣದಿಂದಾಗಿ ಈ ಕೇಸ್ ಅಲ್ಲಿಗೆ ಟ್ರಾನ್ಸ್ಫರ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಕಬ್ಬನ್ ಪಾರ್ಕ್ ಪೊಲೀಸರು ಆ ಆರೋಪಿಗಳನ್ನ, ಅಂದ್ರೆ ಆ ಜಗದೀಶ್ ಏನಿದ್ದಾನೆ ಆತನ ಬಂಧನ ಮಾಡೋದಕ್ಕೆ ನಿರಂತರವಾಗಿ ಪ್ರಯತ್ನವನ್ನು ಕೂಡ ಬರ್ತಾ ಇದ್ದಾನೆ. ಯಾಕಂದ್ರೆ ಈಗಾಗಲೇ ಹಲವು ಅಮಾಯಕರಿಗೆ ವಂಚನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿರುವಂತದ್ದು. ಅದು ಕೂಡ ಈ PF ಅಂತ ಹೇಳಿದ್ರೆ ಸಾಕಷ್ಟು ಜನರಿಗೆ ಅದು ಅಗತ್ಯತೆ ಇರುವಂತಹ ಅಮೌಂಟ್ ಆಗಿರುವಂತದ್ದು. ಹೀಗಾಗಿ ಸದ್ಯ ಆ ಅಮೌಂಟ್ ಅನ್ನ ತನ್ನ ಒಂದು ದುರ್ಬಳಕೆ ಮಾಡಿರುವಂತಹ ಒಂದು ಕಾರಣದಿಂದಾಗಿ ಆತನ ಹುಡುಕಾಟವನ್ನ, ವಿಶೇಷ ತಂಡವನ್ನ ರಚನೆ ಮಾಡಿ ಅವನು ಹುಡುಕಾಟವನ್ನ ನಡೆಸುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.